ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತ ಮತ್ತು ಇರಾನ್ನ ವಿದೇಶಾಂಗ ಸಚಿವರ ನಡುವೆ ಫೋನ್ ಸಂಭಾಷಣೆ ನಡೆದಿದ್ದು, ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತದ ಸರಕು ಸಾಗಿಸಲು ಇರಾನ್ ಅನುಮತಿಸಿದೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, 5ನೇ ದೊಡ್ಡ ಆರ್ಥಿಕ ಶಕ್ತಿ, ಪರಮಾಣು ಶಕ್ತಿ ಮತ್ತು ಪ್ರಬಲ ಮಿಲಿಟರಿ ಶಕ್ತಿ ಹೊಂದಿರುವ 85% ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವ ಭಾರತ ಇರಾನ್ಗೆ ಫೋನಾಯಿಸಿ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ಬಳಸಿಕೊಳ್ಳಲು ವಿನಾಯಿತಿ ನೀಡಿ ಎಂದು ಮನವಿ ಮಾಡಿಕೊಂಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ 1 ಕೋಟಿ ಭಾರತೀಯರು ಅಲ್ಲಿಂದ ಬರುವ ಆದಾಯ ಹಾಗೂ ದೇಶದ ರೈತರಿಗೆ ಬೇಕಾದ ಗೊಬ್ಬರದಲ್ಲಿ 70% ಗೊಬ್ಬರ ಹಾಗೂ ಭಾರತಕ್ಕೆ ಬೇಕಾಗಿರುವ LNG ಅನಿಲ ಹಾರ್ಮುಜ್ ಜಲಮಾರ್ಗದ ಮೂಲಕವೇ ಬರಬೇಕಾಗಿದೆ. ಇದು ಕೇವಲ ಸರಕು ಸಾಗಣೆಯ ಮಾರ್ಗವಲ್ಲ, ಬದಲಿಗೆ ಭಾರತದ ಬಹುಪಾಲು ಆಮದಿನ ಪ್ರಮುಖ ದ್ವಾರ. ಈ ಜಲಮಾರ್ಗವನ್ನ ವಿಶ್ವಸಂಸ್ಥೆಯ 1994ರ ಸಮುದ್ರ ಕಾನೂನು ನಿಯಮಗಳ ಪ್ರಕಾರ ಎಲ್ಲ ದೇಶಗಳು ಮುಕ್ತವಾಗಿ ಬಳಸಬಹುದು. ಆದಾಗ್ಯೂ ಈ ಜಲಮಾರ್ಗವನ್ನ ಬಳಸಿಕೊಳ್ಳುವ ಮುನ್ನ ಇರಾನಿನ ಆಡಳಿತಕ್ಕೆ ಮುಂಚಿತವಾಗಿ ಸೂಚನೆ ನೀಡಬೇಕು ಅನ್ನೋ ಷರತ್ತು ಇದೆ. ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕೆಗಳು ಸಂಚರಿಸಲು ಸಾಗಣೆ ಪರವಾನಗಿ ನೀಡುತ್ತಿರುವುದು ಗಡಿ ಪ್ರಾಧಿಕಾರಗಳು ವಿಮಾನ ನಿಲ್ದಾಣಗಳಲ್ಲಿ ವೀಸಾ ನೀಡುವ ಪದ್ಧತಿಯ ಹಾಗೆ ಗೋಚರಿಸುತ್ತೆ. ಚೀನಾ ತನ್ನ ಸರಕುಗಳನ್ನ ಯಾವುದೇ ಅನುಮತಿಯ ಹಂಗಿಲ್ಲದೆ ಶ್ಯಾಡೋ ಫ್ಲೀಟ್ ಮೂಲಕ IRGCಯ ರಕ್ಷಣೆಯೊಂದಿಗೆ ಯಾರ ಸಮ್ಮತಿಯೂ ಪಡೆಯದೆ ಈ ಜಲಮಾರ್ಗದ ಮೂಲಕ ಆಮದು ಮಾಡಿಕೊಳ್ತಾ ಇದೆ. ಫೆಬ್ರವರಿ 28ರವರೆಗೂ 11.7 ಬ್ಯಾರೆಲ್ ತೈಲವನ್ನ ಸಾಗಿಸಿರುವ ಚೀನಾ ಇರಾನಿಗೆ ಅವಶ್ಯವಿರುವ ಯುದ್ಧೋಪಕರಣಗಳಿಗೆ ಬೇಕಿದ್ದ ಹಣಕಾಸು ಒದಗಿಸಿದೆ. ಇನ್ನು ಬಾಂಗ್ಲಾದೇಶ ಮಾರ್ಚ್ 10ರಂದು ಇರಾನ್ ಬಳಿ ಹಾರ್ಮುಜ್ ಮುಖೇನ ಸಂಚರಿಸಲು ಅನುಮತಿ ಕೇಳಿದೆ. ಮಾರ್ಚ್ 11ರಂದು ಭಾರತ ಕೂಡ ಕಚ್ಚಾ ತೈಲ ಸಾಗಾಣಿಕೆ ಮಾಡಲು ವಿನಾಯಿತಿ ನೀಡಿ ಎಂದು ಮನವಿ ಮಾಡಿಕೊಂಡಿದೆ. ಥೈಲ್ಯಾಂಡ್ ಯಾವ ಮಾನದಂಡಗಳಿಗೂ ಒಳಗಾಗದೆ ತೈಲ ಸಾಗಣೆಗೆ ಯತ್ನಿಸಿದ್ದು, ಅದರ ಮಯೂರಿ ನಾರಿ ಹಡಗು ಇರಾನ್ ದಾಳಿಗೆ ತುತ್ತಾಗಿದೆ. ಭಾರತಕ್ಕೆ ಸರಕು ಸಾಮಾನು ಹೊತ್ತು ತರ್ತಾ ಇದ್ದ ಮಯೂರಿ ನಾರಿ ನೌಕೆಯಲ್ಲಿದ್ದ 2 ನಾವಿಕರಲ್ಲಿ ಓರ್ವ ಮೃತಪಟ್ಟಿದ್ದಾರೆಂದು ವರದಿಯಾಗಿದೆ. ಇರಾನ್ನ 4 ಶ್ರೇಣಿಯ ಪ್ರವೇಶ ಸೂಚಿ ಈಗ 33 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ನಿಯಂತ್ರಿಸುತ್ತೆ. ಮೊದಲ ಶ್ರೇಣಿಯನ್ನ ನೋಡುವುದಾದ್ರೆ, ಚೀನಾ ಯುದ್ಧೋಪಕರಣಕ್ಕೆ ಅಗತ್ಯ ನೆರವು ಕಲ್ಪಿಸ್ತಾ ಇರುವುದರಿಂದ ಇತರೆ ರಾಷ್ಟ್ರಗಳಿಗೆ ಇರುವ ನಿರ್ಬಂಧಗಳಿಂದ ಚೀನಾ ಮುಕ್ತವಾಗಿದೆ. ಶ್ರೇಣಿ 2 ಭಾರತ ಮತ್ತು ಬಾಂಗ್ಲಾದೇಶ. 2 ದೇಶಗಳು ರಿಯಾಯಿತಿ ಬೇಡಿರುವುದರಿಂದ ಹಾಗೂ ಇರಾನಿನ ಷರತ್ತುಗಳಿಗೆ ಸಮ್ಮತಿ ನೀಡಿರುವುದರಿಂದ ಹಾರ್ಮುಜ್ ಜಲಮಾರ್ಗ ಬಳಸಬಹುದಾಗಿ ಇರಾನ್ ಹೇಳಿದೆ. ಇನ್ನು ಶ್ರೇಣಿ 3 ಇಸ್ರೇಲ್, ಅಮೆರಿಕ ಅಥವಾ ಈ ದೇಶಗಳೊಂದಿಗೆ ಮೈತ್ರಿ ಮಾಡಿಕೊಂಡ ಯಾವುದೇ ರಾಷ್ಟ್ರಗಳಾದರೂ ಅವು ಕಾನೂನುಬದ್ಧ ಗುರಿ ಎಂದು ಇರಾನ್ ಹೇಳಿದೆ. ಹಾಗಾಗಿ ಈ ಆಯಾಮದ ಅಡಿ ಬರುವ ರಾಷ್ಟ್ರಗಳಿಗೆ ಸಾಗಣೆಗೆ ಅನುಮತಿಯನ್ನ ಕೊಟ್ಟಿಲ್ಲ. 4ನೇ ಶ್ರೇಣಿ ಪ್ರವೇಶ ನಿರ್ಬಂಧವನ್ನ ಅನುಸರಿಸದ ಉಳಿದ ಎಲ್ಲಾ ರಾಷ್ಟ್ರಗಳು ಇರಾನಿನ ದಾಳಿಗೆ ಗುರಿಯಾಗ್ತಾ ಇವೆ. ಇಲ್ಲಿ ಧ್ವಜ ಪರಿಗಣನೆ ಮಾಡದೆ ಉಪಸ್ಥಿತಿಯಿಂದಲೇ ದಾಳಿಗೆ ಗುರಿಯಾಗಬಹುದು. ಈ ಕುರಿತ ಸುದ್ದಿ ಹೊರಬರ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಭಾರತ ಯಾವ ರಾಷ್ಟ್ರಗಳನ್ನ ಅವಲಂಬಿಸಿಲ್ಲ ಅನ್ನೋ ಹೇಳಿಕೆ ನೀಡಿತು. ಇದು ಚರ್ಚೆಗೆ ಗ್ರಾಸವಾಗಿದೆ. ಭಾರತ ಯಾವ ದೇಶಗಳನ್ನು ಅವಲಂಬಿಸಿಲ್ಲ ಎಂದಾದರೆ ರಷ್ಯಾದಿಂದ ತೈಲ ಖರೀದಿಸಲು ಅಮೆರಿಕದ ಸಮ್ಮತಿ ಯಾಕೆ? ಅದಲ್ಲದೆ ಯಾವುದೇ ಕಚ್ಚಾ ತೈಲಗಳನ್ನ ಹಾರ್ಮುಜ್ ಮಾರ್ಗದ ಮೂಲಕ ತಂದುಕೊಳ್ಳಲು ಇರಾನಿನ ಬಳಿ ಅನುಮತಿ ಪಡೆಯಲು ಮುಂದಾದದ್ದು ಅವಲಂಬನೆಯ ಸಂಕೇತವಲ್ಲವೇ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳದಂತೆ ಅಮೆರಿಕ ವಿಧಿಸಿದ ಷರತ್ತುಗಳನ್ನ ತಳ್ಳಿ ಹಾಕುವ ಹಾಗೂ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ಸರಕುಗಳಿಗೆ ಇರಾನ್ ವಿಧಿಸಿದ ಷರತ್ತನ್ನ ಒಪ್ಪಿಕೊಳ್ಳುವ ಇಬ್ಬಗೆಯ ನೀತಿ ಭಾರತವು ಭೌಗೋಳಿಕ ರಾಜಕೀಯದಲ್ಲಿ ಯಾವುದೇ ಶಕ್ತಿಯುತ ಸ್ಥಾನವನ್ನ ಕಾಯ್ದುಕೊಂಡಿಲ್ಲವೇನೋ ಅನ್ನುವಂತಹ ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾಗಿ ಇಂಥ ಸಂದಿಗ್ಧತೆಯಲ್ಲಿ ಭಾರತ ಸರ್ಕಾರ ತೆಗೆದುಕೊಳ್ಳುವ ಒಂದೊಂದು ನಿಲುವು ಕೂಡ
ಮಹತ್ವದ್ದಾಗಿದೆ. ಈ ನಡುವೆ ಇರಾನ್ ಭಾರತದ ಧ್ವಜ ಹೊತ್ತ LPG ಟ್ಯಾಂಕರ್ ಹಡಗುಗಳ ಸಾಗಣೆಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ನೀಡಿದೆ. ಈಗಾಗಲೇ ಶಿವಾಲಿಕ್ ಅನ್ನೋ ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಿದೆ. ಮತ್ತೊಂದು ಹಡಗು ನಂದಾದೇವಿ ಕೂಡ ಈ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿದ್ದು ಮುಂದಿನ 2 ದಿನಗಳಲ್ಲಿ ಭಾರತೀಯ ಬಂದರನ್ನ ತಲುಪೋ ನಿರೀಕ್ಷೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಭಾರತೀಯ ನೌಕಾಪಡೆಯ ಭದ್ರತಾ ಬೆಂಗಾವಲಿನೊಂದಿಗೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಹೊತ್ತ ಭಾರತೀಯ ಹಡಗು ಶಿವಾಲಿಕ್ ಹಾರ್ಮುಜ್ ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟಿದೆ. ಇದು ಮುಂದಿನ 2 ದಿನಗಳಲ್ಲಿ ಭಾರತೀಯ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಮುಂಬೈ ಅಥವಾ ಕಾಂಡ್ಲಾ ಅದರ ಗಮ್ಯಸ್ಥಾನವಾಗುವ ಸಾಧ್ಯತೆ ಇದೆ. ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಈಗಾಗಲೇ ಮುಕ್ತ ಸಮುದ್ರಕ್ಕೆ ಯಶಸ್ವಿಯಾಗಿ ಸಾಗಿದೆ. ಭಾರತೀಯ ನೌಕಾಪಡೆಯ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿ ಪ್ರಯಾಣಿಸುತ್ತಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ನಂದಾದೇವಿ 46,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಹೊತ್ತೊಯ್ಯುತ್ತಿದೆ. ಇದು ಭಾರತದ ಇಂಧನ ಪೂರೈಕೆಗೆ ನಿರ್ಣಾಯಕ. ಆಯಕಟ್ಟಿನ ಸೂಕ್ಷ್ಮ ನೀರಿನ ಮೂಲಕ ಸುರಕ್ಷಿತ ಸಾಗಣೆಯನ್ನ ಖಚಿತಪಡಿಸಿಕೊಳ್ಳಲು 2 ಹಡಗುಗಳನ್ನ ನೌಕಾಪಡೆಯ ಭದ್ರತಾ ಪಡೆ ಮಾರ್ಗದರ್ಶನ ಮಾಡುತ್ತಿವೆ.